ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತು ನಾನು ದಿಢೀರಾಗಿ ಮಾಡ್ಕೊಳ್ಳುವಂಥ ಜೋಳದ ಹಿಟ್ಟಿಂದ ದೋಸೆ ಮಾಡಿ ತೋರ್ಸದೀನಿ. ಬರೀ ಜೋಳ ಹಿಟ್ಟು ಅಟ್ಟ ಯೂಸ್ ಮಾಡಿ ದೋಸೆ ಮಾಡ್ಕೊಳಕ್ಕೆ ಬರೋದಿಲ್ಲ ಅನ್ನೋರು ಈ ಥರ ಮಾಡ್ಕೋರಿ. ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಜೋಳದ ಹಿಟ್ಟಿನ ದೋಸೆ ಮಾಡಾಕ ನಾ ಇಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡೇನು. ಅದ ಸೇಮ್ ಕಪ್ ರವೆ ತೊಗೊಂಡೇನ. ನಾವು ಈಗ ಉಪ್ಪಿಟ್ಟು ಮಾಡ್ತೇವಲ್ಲ, ಉಪ್ಪಿಟ್ಟು ಮಾಡೋ ರವೆ, ಯಾವ್ದು ರವೆ ತಗೋಬಹುದು. ನೀವು ಚಿರೋಟಿ ರವೆ ಬಿ ತಗೊಂಡ ಮಾಡ್ಕೋಬಹುದು. ಈಗ ಇದನ್ನ ಎರಡು ಹಾಕಿ ಸಣ್ಣ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ತಗೊಂಡೇನು. ಇದ್ರಾಗ ಈ ರವೆ ಹಾಕ್ತಾನೆ. ಮೊದಲ ಜೋಳದ ಹಿಟ್ಟ, ಒಂದ್ ಸ್ವಲ್ಪ ಕರಿಬೇವ, ಒಂದ್ 5 ಹಸಿಮೆಣಸಿಕಾಯಿ ತಗೊಂಡೆ. ನಾನು ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ಕೋರಿ. ಟೇಸ್ಟ್ ಚಲೋ ಬರ್ತೈತಿ, ಕಲರ್ ಬಿ ಗ್ರೀನ್ ಆಗಿ ಬರ್ತೈತಿ. ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನು, ಅದನ್ನ ಹಾಕ್ತೇನು. ಒಂದ್ ಚಮಚೆ ಜೀರಿಗೆ. ನಾ ಮೊದಲ್ ಬಿ ನನ್ನ ಚಾನಲ್ದಾಗ ಜೋಳದ ಹಿಟ್ಟಿನ ದೋಸೆ ಮಾಡಿ ಹಾಕಿದೇನು. ಆಗ ಜೋಳದ ಹಿಟ್ಟು ಅಟ್ಟ ಉಪಯೋಗಿಸಿ ಈರುಳ್ಳಿ ಅದ ಕಟ್ ಮಾಡಿ ಹಾಕಿ ಮಾಡಿದೇನು. ಆ ಥರ ಮಾಡ್ಕೋದ್ರಿಂದ ಎಲ್ಲರಿಗೂ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕಾಗಿ ಈ ಸಲ ರವೆ ಬಿ ಮಿಕ್ಸ್ ಮಾಡಿದೇನು, ಮತ್ತು ಈರುಳ್ಳಿ ನಾನು ಮಿಕ್ಸಿದಾಗ ಹಾಕಿ ಸಣ್ಣ ಮಾಡಿ ಹಾಕದೇನು. ಈ ಥರ ಮಾಡೋದ್ರಿಂದ ದೋಸೆ ಯಾರು ಬೇಕಾದ್ರೂ ಬಿ ಆರಾಮಾಗಿ ಮಾಡ್ಕೋಬಹುದು. ಇಲ್ಲಿ 1 ಕಪ್ ನೀರು ಹಾಕದನ್ನ ನಾನು. ರವೆ ಹಿಟ್ಟ ತಗೊಂಡಿರ್ತೇವಲ್ಲ ಅದ ಕಪ್ಲೆ 1 ಕಪ್ ಮೇಜರ್ ಮಾಡಿ ಹಾಕೋರಿ. ನೀವು ಯಾವ ಥರಲೆ ಮೇಜರ್ ಮಾಡಿರ್ತಾರಲ್ಲ ಸೇಮ್ ಕ್ವಾಂಟಿಟಿದಾಗ ತಗೋರಿ. ಇದನ್ನ ಈಗ ನಾನು ಸಣ್ಣ ಮಾಡ್ಕೊಂಡ್ ಬರ್ತೇನೆ ನೋಡ್ರಿ. ರುಬ್ಕೊಂಡೆ ನಾನು. ಇದು ಪೂರಾ ಪೇಸ್ಟ್ ಆಗಿ ಆಗ್ಬೇಕು ಈ ತರ. ಈಗ ಇದನ್ನ ಒಂದು ಪಾತ್ರೆದಾಗ ತಕೊಳ್ಳು. ಹಿಟ್ಟ ಗಟ್ಟಿ ಅನ್ಸಾದತಿ. ಇನ್ನೊಂದು ಅರ್ಧ ಕಪ್ ಆಗುವಷ್ಟ ನೀರ್ ಮಿಕ್ಸ್ ಮಾಡ್ಕೊಂಡ ಇನ್ನೊಮ್ಮೆ ಇದನ್ನ ಮಿಕ್ಸಿ ತಿರುಗ್ಕೊಂಡ್ ಬಂದ ಅಂತನ್ನ ತಕೋತೇನೆ ನಾನು. ನೀರ ನೀವು ನೋಡಿ ಹಾಕೋರಿ. ಮೊದಲು 1 ಕಪ್ ಹಾಕಿ ರುಬ್ಕೋರಿ. ಆಗ ಹಿಟ್ಟು ಗಟ್ಟಿ ಅನ್ಸಾದಿತ್ತಂದ್ರ ಹಾಕಿ ಮಾಡ್ಕೋಬಹುದು. ಈಗ ಇನ್ನೊಮ್ಮೆ ರುಬ್ಬಿ ತಗೊಂಬರ್ತೇನು. ಇದನ್ನ ನಾನು ಇನ್ನೊಮ್ಮೆ ರುಬ್ಕೊಂಡೇನು ನೀರ್ ಹಾಕಿ. ಈಗ ಇದನ್ನ ಒಂದ್ ಪಾತ್ರೆದಾಗ ತಕೋತೇನು ನೋಡ್ರಿ. ಈ ತರ ಇರ್ಬೇಕು ಹಿಟ್ಟ ನೋಡ್ರಿ. ಹಿಟ್ಟ ತಕೊಂಡೇನು ನಾನು. ಈ ತರ ಐತ್ ನೋಡ್ರಿ. ಇದನ್ನೇನ್ ಹಿಟ್ ನಾವ ನೆನೆಸಿ ಇಟ್ಕೋಬೇಕಂತಿಲ್ಲ, ರುಬ್ಬಿ ಅದಕ್ಕಲೆ ಮಾಡ್ಕೋಬಹುದು. ಈಗ ದೋಸೆ ಮಾಡ್ಕೊಳ್ಳು. ಇದನ್ನು ನಾವು ರುಬ್ಬದ ಕಲೆ ಮಾಡ್ಕೊಳ್ಳೋದೆವು. ಅದಕ್ಕಾಗಿ ಇದ್ರಾಗ ಒಂದು ಸ್ವಲ್ಪ ನಾವು ಸೋಡಾ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಮಿಕ್ಸ್ ಮಾಡಿದ ಕ್ಲಿಪ್ ನಂದ ಮಿಸ್ ಆಗೈತಿ. ನೀವು ಸೋಡಾ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋರಿ. ಈಗ ದೋಸೆ ಮಾಡ್ಕೊಳ್ಳೋನು. ಇಲ್ಲಿ ನೋಡ್ರಿ ತೆವೆ ಕಾಯಕ್ಕೆ ಇಟ್ಟಿದ್ದೇನೆ ನಾನು. ತೆವೆನೂ ಕಾದೈತಿ. ತೆವೆಕ ಒಂದ್ ಸ್ವಲ್ಪ ನೀರ್ ಸಿಂಪಡಿಸ್ರಿ. ಈ ತರ ಕಾಟನ್ ಬಟ್ಟೆ ತಗೊಂಡ ನೀರೆಲ್ಲ ಒರೆಸಿ ತಕ್ಕೋರಿ. ಈ ತರ ಮಾಡಿ ಹಾಕೋದ್ರಿಂದ ದೋಸೆ ಚಲೋ ಬರ್ತಾವು. ಈಗ ದೋಸೆ ಮಾಡ್ಕೊಳ್ಳೋನು. ನೋಡ್ರಿ ಹಾಕಿ ಈ ತರ ಸ್ಪ್ರೆಡ್ ಮಾಡ್ಕೋತ ಹೋಗ್ರಿ. ನಾವ್ ಅಕ್ಕಿ ದೋಸೆ ಅದು ಮಾಡ್ಕೋತೇವಲ್ಲ ಅದೇ ತರ ಮಾಡ್ಕೋಬಹುದು ನೋಡ್ರಿ. ಈಗ ಮ್ಯಾಗ ಒಂದ್ ಸ್ವಲ್ಪ ತುಪ್ಪ ಹಾಕದನ್ನ ನಾನು. ನೀವು ಎಣ್ಣೆ, ತುಪ್ಪ, ಬಟ್ರೆ ಏನ್ ಬೇಕದನ್ನ ಹಾಕಿ ಮಾಡ್ಕೋಬಹುದು. ಆದ್ರೂ ಮಕ್ಕಳಿಗೆ ಅದು ಕೊಡಾದಿರಿ ಅಂದ್ರ ತುಪ್ಪ ಹಾಕಿ ಮಾಡ್ಕೋರಿ. ಟೇಸ್ಟ್ ಚಲೋ ಬರ್ತತಿ. ತೆವೆ ಒಂದ್ ಸ್ವಲ್ಪ ಈ ಕಡೆ ಸರ್ಸ್ಕೊತೇನೆ ನಾನು. ಉರಿ ಎಲ್ಲಾ ಕಡೆ ಬರುದಿಲ್ಲ. ತೆವೆ ಸರಿಸಿ ಬೇಯಿಸ್ಕೋರಿ. ಆಗ ಕ್ರಿಸ್ಪಿಯಾಗಿ ಬರ್ತದ ದೋಸೆ. ನಿಮ್ಗ ಸಾಫ್ಟ್ ಬೇಕಂದ್ರ ತಿರಿಸಿ 2 ಸೈಡ್ ಬೇಯಿಸ್ಕೋರಿ. ಕ್ರಿಸ್ಪಿ ಬೇಕಂದ್ರ ಉರಿ ಸಣ್ಣ ಇಟ್ಟ ಒಂದ ಸೈಡ್ ಬೇಯಿಸ್ಕೋರಿ. ನಿಮಗೆ ಯಾವ ತರ ಬೇಕಲ್ಲ ಮಾಡ್ಕೋರಿ. ಈಗ ಇದನ್ನ ನಾನು ತಿರ್ಸಿ 2 ಸೈಡ್ ಬೇಯಿಸ್ಕೋತೇನು. ತಿರ್ಸುನು. ಇದಾಗೈತಿ, ತಕ್ಕೊಳ್ಳು. ಈಗ ನೋಡ್ರಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಈ ತರ ಗ್ರೀನ್ ಆಗಿ ಬಂದಿದ್ ದೋಸೆ ನೋಡ್ರಿ. ದೋಸೆ ಮಾಡ್ಕೊಂಡೇನ್ ನಾನು. ನೋಡ್ಬೋದು ನೀವು ಏನ್ ಮಸ್ತಾಗಿ ಬಂದಾವ ದೋಸೆ ಆತಲಿ. ಇದ್ರ ಜೊತೆ ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡೇನು. ನೀವು ಯಾವ ಚಟ್ನಿ ಜೊತೆ ಬಿ ತಿನ್ಬಹುದು.
ಬರೀ ಜೋಳ ಹಿಟ್ಲೆ ಅಟ್ಟ ನೀವು ದೋಸೆ ಮಾಡ್ಕೊಳಕ್ ಬರೋದಿಲ್ಲ ಅಂದ್ರೆ ಈ ತರ ರವಾ ಮಿಕ್ಸ್ ಮಾಡಿ ಆರಾಮಾಗಿ ಮಾಡ್ಕೋಬಹುದು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.